ಹಾಯ್ ವಿವರ್ಸ್, ವೆಲ್ಕಮ್ ಟು ದ ಪರಿರುಚಿ ಚಾನಲ್. ಇವತ್ತು ಏನು ರೆಸಿಪಿ ಅಂತಂದರೆ ಡೋನಟ್. ಮನೆಯಲ್ಲೇ ಡೋನಟ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಒಂದು ಅರ್ಧ ಕಪ್ ಬೆಚ್ಚಗಿರೋ ನೀರನ್ನು ಹಾಕ್ಕೊಬೇಕು. ನಂತರ ಅದಕ್ಕೆ 1-2 ಚಮಚದಷ್ಟು ಸಕ್ಕರೆನ ಹಾಕ್ಕೊಬೇಕು. ನಂತರ ಒಂದು ಅರ್ಧ ಸ್ಪೂನಷ್ಟು ಈಸ್ಟನ್ನು ಹಾಕ್ಕೊಬೇಕು. ಇನ್ಸ್ಟೆಂಟ್ ಈಸ್ಟ್ ಇದು. ಅದೆಲ್ಲದನ್ನು ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಕರಗಿದಾದ್ಮೇಲೆ ಅದಕ್ಕೆ 1 ಕಪ್ ಮೈದಾ ಹಿಟ್ಟನ್ನು ಹಾಕ್ಕೊಬೇಕು. ನಂತರ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ಕಲಿಸ್ಕೊಬೇಕು. ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕಾಗುತ್ತೆ, ಸ್ವಲ್ಪ ಗಟ್ಟಿಯಾಗೇ. ಚಪಾತಿ ಹಿಟ್ಟಿನ ಅದಕ್ಕೆ ಈ ಥರ ಕಲಿಸ್ಕೊಂಡಿದ್ದಾದಮೇಲೆ ಅದನ್ನು ಚೆನ್ನಾಗಿ ನಾದ್ಕೊಬೇಕು. ನಾದ್ಕೊಂಬಿಟ್ಟು ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಅದನ್ನು ಒಂದು 10 ನಿಮಿಷ ನೆನೆಯೋದಕ್ಕೆ ಎತ್ತಿಡಬೇಕಾಗುತ್ತೆ. ಒಂದು ಮುಚ್ಚಳನ ಮುಚ್ಚಿ ನೋಡಿ, ಮುಚ್ಚಳನ ಮುಚ್ಚಿ 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಅದನ್ನು. ನಂತರ ಅದು ಡಬಲ್ ಆಗಿರುತ್ತೆ, ಈ ಥರ ಉಬ್ಬಿರುತ್ತೆ ನೆಂದಿದ್ದಾದಮೇಲೆ. ನಂತರ ಆ ಹಿಟ್ಟನ್ನು ತೊಗೊಂಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಅದನ್ನೆಲ್ಲ ನಾದ್ಕೊಂಬಿಟ್ಟು ಅದನ್ನು ಚಪಾತಿ ಹಿಟ್ಟನ್ನು ಲಟ್ಟಿಸ್ದಂಗೆ ಲಟ್ಟಿಸ್ಬೇಕಾಗುತ್ತೆ. ನೋಡಿ, ಹೀಗೆ ಮಾಡಿಬಿಟ್ಟು ಚಪಾತಿ ಹಿಟ್ಟು ಥರನೇ ಲಟ್ಟಿಸ್ಕೋಬೇಕು. ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೊಬೇಕು, ತೆಳ್ಳದಾಗಿ ಮಾಡ್ಕೊಳಕ್ಕೆ ಹೋಗಬಾರ್ದು. ಹೀಗೆ ಹರ್ಕೊಬೇಕಾಗುತ್ತೆ. ಹರ್ಕೊಂಬಿಟ್ಟು ಸ್ವಲ್ಪ ದಪ್ಪದಾಗಿರಬೇಕು. ಈ ಥರ ಒಂದು ಏನಾದ್ರು ಪ್ಲಾಸ್ಟಿಕ್ ಡಬ್ಬದ ಮುಚ್ಚಳ ಇರುತ್ತಲ್ಲ, ರೌಂಡ್ ಶೇಪಿಂದು, ಅದನ್ನು ತೊಗೊಂಬಿಟ್ಟು ಹೀಗೆ ಕಟ್ ಮಾಡ್ಕೊಬೇಕು ರೌಂಡ್ ಶೇಪಿಗೆ. ಹೀಗೇ ಮಾಡ್ಕೊಬೇಕು ಎಲ್ಲದನ್ನು ರೌಂಡ್ ಶೇಪಿಗೆ ಕಟ್ ಮಾಡ್ಕೊಬೇಕು. ಎಕ್ಸ್ಟ್ರಾ ಏನಿರುತ್ತೆ ಅದನ್ನೆಲ್ಲ ತಕ್ಕೋಬೇಕಾಗುತ್ತೆ. ಹಾಗೆ ಮಧ್ಯದಲ್ಲಿ ಹೋಲ್ ಮಾಡೋದಕ್ಕೋಸ್ಕರ ನೀರಿನ ಬಾಟಲ್ದು ಏನು ಮುಚ್ಚಳ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ನಾನಿಲ್ಲಿ. ಹೀಗೆ ಮಧ್ಯದಲ್ಲಿ ಹಿಟ್ಟನ್ನು ಕಟ್ ಮಾಡ್ಕೊಬೇಕು. ನೋಡಿ, ಕಟ್ ಮಾಡಿದಾದಮೇಲೆ ಈ ಥರ ಕಾಣುತ್ತೆ ಒಂದು ಡೋನಟ್ಟು. ನಂತರ ಒಲೆ ಮೇಲೆ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡು ಅದಕ್ಕೆ ಕಾದಿದ್ದಾದಮೇಲೆ ನಾವು ಕಟ್ ಮಾಡ್ಕೊಂಡಿದ್ದಂತಹ ಡೋನಟ್ನ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಬೇಕು. ಕಮ್ಮಿ ಉರಿನಲ್ಲೇ ಫ್ರೈ ಮಾಡ್ಕೊಬೇಕು. ಅದನ್ನು ಸ್ವಲ್ಪ ದಪ್ಪ ಇರುತ್ತಲ್ವ, ಹಾಗಾಗಿ ಕಮ್ಮಿ ಉರಿನಲ್ಲೇ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಒಳಗಡೆ ಎಲ್ಲ ಬೇಯುತ್ತೆ. ಹೀಗೇ ಎಲ್ಲ ಡೋನಟ್ಗಳ್ನು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮಾಡ್ಕೊಂಡಿದ್ದಾದಮೇಲೆ ಏನಂತ ಅಂದರೆ ಚಾಕ್ಲೇಟ್ ಸಾಸನ್ನು ತೊಗೊಬೇಕು. ಇದು ನಾನು ತೊಗೊಂಡಿರೋದು ರೆಡಿ ಚಾಕ್ಲೇಟ್ ಸಾಸು. ನೀವು ಬೇಕಾದರೆ ಮನೆಯಲ್ಲಿ ಕೂಡ ರೆಡಿ ಮಾಡ್ಕೊಳ್ಳಿ. ನಂತರ ಆ ಚಾಕ್ಲೇಟ್ ಸಾಸಿಗೆ ಈ ಒಂದು ಡೋನಟ್ನ ಡಿಪ್ ಮಾಡ್ಕೊಬೇಕು. ಈ ಥರ ಡಿಪ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಈ ಥರ ಡಿಪ್ ಮಾಡ್ಕೊಬೇಕು. ಡಿಪ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಮೇಲೆ ಏನು ಕೇಕ್ ಸ್ಪ್ರಿಂಕ್ಲರ್ಸ್ ಬರುತ್ತಲ್ಲ ಅದನ್ನು ಹಾಕ್ಕೊಬೇಕು. ನೋಡಿ, ಹಾಕೊಂಡಾಗ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣುತ್ತೆ. ಹೀಗೆ ನಮ್ಮ ಒಂದು ಕಲರ್ಫುಲ್ ಡೋನಟ್ ರೆಡಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡಿ.